ಎಸ್ಐಟಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಬೆಳವಣಿಗೆ. ತಿಮ್ಮಾರೋಡಿ ಮನೆಯಲ್ಲಿ ಚಿನ್ನಯ್ಯ ಸುಜಾತಾಗೆ ಆಶ್ರಯ ಕೊಡಲಾಗಿದ್ದು ಇಬ್ಬರನ್ನು ಮುಖಾಮುಖಿಯಾಗಿಸಿ ವಿಚಾರಣೆ ನಡೆಯುತ್ತೆ. ತಿಮ್ಮಾರೋಡಿ ಮನೆಯಲ್ಲೇ ಚಿನ್ನಯ್ಯ ಮತ್ತು ಸುಜಾತ ಇಬ್ಬರು ಕೂಡ ಆಶ್ರಯ ಪಡೆದಿದ್ದು ಇಬ್ಬರನ್ನು ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸುತ್ತೆ ಎಸ್ಐಟಿ. ಚಿನ್ನಯ್ಯ ಸುಜಾತ ಭಟ್ ಮುಖಾಮುಖಿಯಾಗಿಸಿ ವಿಚಾರಣೆ ನಡೆಯಲಿದೆ. ತಿಮ್ಮಾರೋಡಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು ಇಬ್ಬರು ಕೂಡ. ಎಸ್ಐಟಿ ವಿಚಾರಣೆಯಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ದಾರೆ. ಸಾಕ್ಷ್ಯವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಎಸ್ಐಟಿಯಿಂದ ಈ ವಿಚಾರಣೆ ನಡೀತಾ ಇದೆ. ಇಬ್ಬರನ್ನ ಭೇಟಿ ಮಾಡಿಸಿ ಹೇಳಿಕೆ ಪಡೆಯೋ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ ಮಾಡೋ ವೇಳೆ ನಡೆದಂತ ಮೀಟಿಂಗ್. ತಿಮ್ಮಾರೋಡಿ ಮನೆಯಲ್ಲೇ ಬುರುಡೆ ಗ್ಯಾಂಗ್ ಮೀಟಿಂಗ್ ಅನ್ನ ನಡೆಸಿತ್ತು. ಗ್ರೌಂಡ್ ವರ್ಕ್ ಮಾಡೋ ವೇಳೆ ಪರಸ್ಪರ ಭೇಟಿಯಾಗಿತ್ತು. ಅದಾದ ನಂತರ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡಿದ ನಂತರ ಬೇರೆ ಬೇರೆ ಇತ್ತು. ಈಗ ಚಿನ್ನಯ್ಯ ಎಸ್ಐಟಿ ವಶದಲ್ಲಿದ್ದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇವತ್ತು 3ನೇ ದಿನದ ವಿಚಾರಣೆಗೆ ಸುಜಾತ ಭಟ್ ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಇಬ್ಬರನ್ನ ಮುಖಾಮುಖಿಯಾಗಿಸಿ ವಿಚಾರಣೆಯನ್ನ ಎಸ್ಐಟಿ ನಡೆಸಲಿದೆ. ಇಬ್ಬರನ್ನ ಭೇಟಿ ಮಾಡಿಸಿ ಹೇಳಿಕೆ ಪಡೆಯೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿಧರ್, ಈಗಾಗಲೇ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾನೆ. ಇವತ್ತು 3ನೇ ದಿನದ ವಿಚಾರಣೆಗೆ ಸುಜಾತ ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಹಾಗಾದ್ರೆ ಇವತ್ತಿನ ವಿಚಾರಣೆ ಬಹಳ ಮಹತ್ವ ಪಡ್ಕೊಂಡಿದ್ಯಾ? ಯಾಕಂದ್ರೆ ಇಬ್ಬರನ್ನ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಸಾಧ್ಯತೆಗಳಿವೆ ಅಂತೇಳಿ. ಯಾಕಂದರೆ ಈಗಾಗಲೇ 6ನೇ ದಿನ ಚಿನ್ನಯ್ಯನ ವಿಚಾರಣೆ ಸಾಕಷ್ಟು ಒಂದು ಹಂತಕ್ಕೆ ಆಗಿದೆ ಅಂತ. ಆತನನ್ನು ವಿಚಾರಣೆ ನಡೆಸಿದ ಆಧಾರದಲ್ಲೇ ಈಗಾಗಲೇ ತಿಮ್ಮಾರೋಡಿಯವರ ಮನೆಗೆ ದಾಳಿ ನಡೆಸಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ ಅಂತ. ಯಾವ ಮನೆಯಲ್ಲಿ ಚಿನ್ನಯ್ಯ ಆಶ್ರಯ ಪಡೆದಿದ್ನೋ ಉತ್ಖನನ ನಡೆಯುವ ಅಷ್ಟೂ ಕಾಲ ಆತ ಆ ಮನೆಯಲ್ಲಿದ್ದದ್ದು ಹೇಗೋ ಅದೇ ರೀತಿ 4-5 ದಿನಗಳ ಕಾಲ ಅದೇ ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಸುಜಾತ ಭಟ್ ಕೂಡ ಅದೇ ಮನೆಯಲ್ಲಿ ಆಶ್ರಯ ಪಡೆದಿದ್ರು ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಏನು ಸುವರ್ಣ ನ್ಯೂಸ್ನಲ್ಲಿ ಇವರ ಬಗ್ಗೆ ಸತತವಾದ ವರದಿಗಳು ಬಿತ್ತರ ಆಗುತ್ತೆ. ಆಗ ತಿಮ್ಮಾರೋಡಿ ಮನೆಯಿಂದನೇ ಅವರು ಒಂದು ಬಾರಿ ಹೇಳಿಕೆಯನ್ನು ಕೊಟ್ಟದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಅವರನ್ನ ಆಶ್ರಯಕ್ಕೆ ತಿಮ್ಮಾರೋಡಿಯವರ ಮನೆಯಲ್ಲೇ ಇರಿಸಿಕೊಳ್ಳಲಾಗಿತ್ತು ಅಂತ. ಯಾವಾಗ ಈಕೆ ಹೇಳ್ತಾ ಇರುವಂತಹದ್ದು ಸುಳ್ಳು ಅಂತ ಒಂದೊಂದೇ ಬಯಲಾಗ್ತಾ ಹೋಗುತ್ತೋ, ಸುವರ್ಣ ನ್ಯೂಸ್ನಲ್ಲಿ ಪ್ರತಿದಿನ ಹೊಸ ಹೊಸ ಆಯಾಮದಲ್ಲಿ ಹೊಸ ವಿಚಾರಗಳು ಬರ್ತಾ ಹೋಗುತ್ತೋ, ಆ ನಂತರದಲ್ಲಿ ತಿಮ್ಮಾರೋಡಿ ಗ್ಯಾಂಗ್ ಸುಜಾತ ಭಟ್ಟಿಂದ ಸಂಪೂರ್ಣವಾದ ಅಂತರವನ್ನು ಕಾಯ್ದುಕೊಂಡಿತು. ಅವರ ಮನೆಯಿಂದ ಹೊರದಬ್ಬಿತು. ಆ ನಂತರ ಇವರು ಬೆಂಗಳೂರಿಗೆ ಬಂದು ಆ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ಈಗ ನಾನು ಯಾರಿಗೂ ಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ತೋಡಿಕೊಂಡಿದ್ರು. ಸೊ ಆ ಮನೆಯಲ್ಲಿ ಅವರೂ ಕೂಡ ಆಶ್ರಯ ಪಡೆದಿದ್ರು ಅಂತೇಳಿ ಆಯಿತು. ಸೊ ಒಂದೇ ಮನೆಯಲ್ಲಿ ಆಶ್ರಯ ಪಡೆದಂತಹ ಇಬ್ಬರು ಕೂಡ ಈಗ ಒಂದೇ ಕಚೇರಿಯಲ್ಲಿ ಇದ್ದಾರೆ. ಎಸ್ಐಟಿ ಕಚೇರಿಯ ಬೇರೆ ಬೇರೆ ಕೊಠಡಿಗಳಲ್ಲಿ ಅವರ ವಿಚಾರಣೆ ನಡೀತಾ ಇರುವಂತಹದ್ದು. ಸೊ ಅಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನ ಮುಖಾಮುಖಿ ಮಾಡಿಕೊಂಡು ಒಂದಿಷ್ಟು ಕಾಮನ್ ಪಾಯಿಂಟ್ಗಳು ಏನಿವೆ ಅವನ್ನ ಸಂಗ್ರಹಿಸುವುದಕ್ಕೆ ಎಸ್ಐಟಿ ಮುಂದಾಗಿದೆ ಅನ್ನುವಂಥದ್ದು. ಚಿನ್ನಯ್ಯ ಹೇಳುವಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನ ಸುಜಾತ ಭಟ್ ಬಳಿ ಕೇಳಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಯಾಕೆಂದ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಪ್ರತ್ಯಕ್ಷದರ್ಶಿ. ಈಗ ಗಿರೀಶ್ ಮಟ್ಟಣ್ಣನವರು ಹೇಳುವ ಪ್ರಕಾರ ಇವರನ್ನ ಏನು ಚಿನ್ನಯ್ಯನನ್ನು ಯಾವುದೇ ಕೋಣೆಯಲ್ಲಿ ಕೂಡಿ ಹಾಕಿಲ್ಲ, ತುಂಬ ಸ್ವತಂತ್ರವಾಗಿ ಬಿಟ್ಟಿದ್ರು. ಯಾರನ್ನು ಬೇಕಾದರೂ ಭೇಟಿ ಆಗಬಹುದಿತ್ತು, ಯಾರ ಹತ್ರ ಬೇಕಾದರೂ ಮಾತನಾಡಬಹುದಿತ್ತು, ಮನೆಯವರನ್ನ ಭೇಟಿಯಾಗಿದ್ರು, ಅಲ್ಲಿಗೆ ಬಂದವರನ್ನೆಲ್ಲ ಭೇಟಿಯಾಗಿದ್ರು ಅಂತೇಳಿ. ಆದರೆ ಖಂಡಿತವಾಗಿಯೂ ಕೂಡ ಸುಜಾತ ಭಟ್ ಅವರನ್ನು ಕೂಡ ಅವರು ಭೇಟಿಯಾಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಈ ಒಟ್ಟು ಸಂಚು ಆರಂಭ ಆಗುವ ಮುನ್ನ ಇವರ ಭೇಟಿ ಏನಾದರೂ ಆಗಿತ್ತಾ ಅಥವಾ ಈ ಮನೆಯಲ್ಲಿ ಇದ್ದಾಗ ಪರಸ್ಪರ ಭೇಟಿ ಆಗಿತ್ತಾ, ಈ ಎಲ್ಲ ವಿಚಾರಗಳು ಕೂಡ ಒಂದು ತನಿಖೆಯ ಬಹಳ ಮುಖ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇಬ್ಬರನ್ನು ಮುಖಾಮುಖಿ ಮಾಡುವಂಥ ಸಾಧ್ಯತೆಗಳು ಇವೆ ಅನ್ನುವಂಥ ಒಂದು ಮಹತ್ವದ ವಿಚಾರ ಇವತ್ತು ಗಮನಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ನಾವು ಸುಜಾತ ಭಟ್ ಅವರ ಹೇಳಿಕೆಯನ್ನು ಗಮನಿಸಿದ್ರು ಕೂಡ ಗೊತ್ತಾಗುತ್ತೆ. ಯಾವಾಗ ಈತ ಅನಾಮಿಕ ದೂರುದಾರನಾಗಿದ್ನೋ, ಈ ಅನಾಮಿಕ ದೂರುದಾರನ ಹೇಳಿಕೆ ಏನು ಅವರು ಲಿಖಿತ ಹೇಳಿಕೆಯ ಕೋರ್ಟಿಗೆ ಮುಂದೆ ಕೊಟ್ಟಂಥ ಹೇಳಿಕೆ ಏನಿದೆ ಅದು ಬಹಿರಂಗಗೊಳ್ಳುತ್ತೋ ಆಗ ನನಗೆ ವಿಶ್ವಾಸ ಬಂತು. ಆಗ ನಾನು ನನ್ನ ಮಗಳ ಕಾಣೆ ಮತ್ತು ಅತ್ಯಾಚಾರ ಪ್ರಕರಣವನ್ನು ಇಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೊರೆ ಹೋದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವರಿಗೆ ಆತನಿಂದ ವಿಶ್ವಾಸ ಬಂದಿತ್ತು ಅಂತ. ಸೊ ನೇರವಾಗಿ ಈ ಪ್ರಕರಣಕ್ಕೆ ಸಂಬಂಧ ಇರುವುದರಿಂದ ಸುಜಾತ ಭಟ್ ಪ್ರಕರಣ ಕೂಡ ಸೊ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿ ಇಬ್ಬರ ಸಾಕ್ಷ್ಯಗಳನ್ನು ತೆಗೆದುಕೊಂಡು ತನಿಖೆಗೆ ಸಹಕಾರಿಯಾಗುವ ರೀತಿಯಲ್ಲಿ ಇಬ್ಬರನ್ನೂ ಕೂಡ ಈ ಒಟ್ಟು ಸಂಚಿನ ಭಾಗವಾಗಿ ಹೇಗೆ ಇವರು ಪಾಲ್ಗೊಂಡಿದ್ರು ಅನ್ನೋದನ್ನ ಆ ನಿಟ್ಟಿನ ಒಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವುದಕ್ಕೆ ಎಸ್ಐಟಿ ಮುಂದಾಗಿದೆ ಅನ್ನುವಂಥದ್ದು ಸ್ಪಷ್ಟ. ಶ್ವೇತಾ. ಎಸ್, ಥ್ಯಾಂಕ್ ಯು ಶಶಿಧರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.